ಎಲ್ಗೋಗ್ತಿದ್ಯಾ ಕಂದಮ್ಮ? ಈ ಬೈಕಲ್ಲೇ ಮನೆ ಎಲ್ಲ ರೌಂಡ್ ಹಾಕೊಂಡು ಬರ್ತೀನಿ. ಬಾ, ಇವಾಗ ತಾನೇ ಚೇತರಿಸ್ಕೊಂಡಿದ್ಯಾ. ಪ್ಲೀಸ್ ರೂಮಲ್ಲಿ ರೆಸ್ಟ್ ಮಾಡ್ತೀಯಾ? ಹೋಗಮ್ಮ, ಮನೇಲಿದ್ರೆ ಬೋರ್ ಆಗುತ್ತಾ? ಮನೇಲಿ ಏನ್ ಭಯ? ಮತ್ತೆ ಗೊಂಬೆ ಬಂದ್ರೆ? ಗೊಂಬೆ ಬಂದ್ರೆ ಬರ್ಲಿ. ಭಯ ಪಡ್ತಾ ಇದ್ರೆ ಭಯ ಪಡಿಸ್ತಾನೆ ಇರ್ತಾರೆ ರಚನಾ. ಕೃಷ್ಣ, ನೀನ್ ಆ ಗೊಂಬೆ ಬಂದ್ರೆ ಅದ್ರ ಜೊತೆ ಮಾತಾಡು, ಆಟ ಆಡು. ಹಾಗೆ ಅದ್ರ ಜೊತೆ ಆಟ ಆಡ್ತಾ ನಮ್ಗೆ ಇನ್ಫಾರ್ಮ್ ಮಾಡು. ಆ ಗೊಂಬೆಗೆ, ಆ ಗೊಂಬೆ ಹಿಂದೆ ಇರೋರ್ಗೆ ನಾವೆಲ್ಲ ಸೇರ್ಕೊಂಡು ಒಂದು ಗತಿ ಕಾಣಿಸ್ತೀವಿ. ಹೆಲೋ ಎವ್ರಿವನ್. ನಿಧಿ, ವಾಟ್ ಅ ಸರ್ಪ್ರೈಸ್! ಫೋನ್ ಮಾಡದೆ ಬಂದ್ಬಿಟ್ಟಿದ್ಯಾ? ಬರೋ ಪ್ಲಾನ್ ಏನು ಇರ್ಲಿಲ್ಲ ಅಕ್ಕ. ಕೃಷ್ಣ ತುಂಬಾ ಪ್ಯಾನಿಕ್ ಆಗಿದ್ದಾಳೆ ಅಂತ ಬಾಲಣ್ಣ ಕಾಲ್ ಮಾಡಿದ್ರು, ಅದಕ್ಕೆ ಬಂದೆ. ಥ್ಯಾಂಕ್ ಯು ಬಾಲಮ್ಮ, ನನಗೆ ಆಟ ಆಡೋರು ಸಿಕ್ತು. ಮೇಡಮ್ ತುಂಬಾ ಭಯ ಪಡ್ಕೊಂಡಿದ್ರಂತ. ಹೇಗೋ ನನ್ ಕ್ಯೂಟ್ ಡಾಕ್ಟರ್ ನೀವ್ ಬಂದಿದ್ಯಲ್ವಾ, ನನ್ ಮಗಳಿಗೆ ಏನಾಗಿದೆ ಅಂತ ನೋಡ್ ಹೇಳು. ಜಸ್ಟ್ ಅ ಮಿನಿಟ್, ಕೂತ್ಕೋ. ಕೈ ಕೊಡು. ಆಟ ಆಡೋದಕ್ಕೆ ಫ್ರೆಂಡ್ಸ್ ಇಲ್ಲ ಅಂತ ಮೇಡಮ್ ತುಂಬಾ ಫೀಲ್ ಮಾಡ್ಕೊಂಡಿದ್ದಾರೆ. ಇವಳನ್ನ ಫ್ರೀ ಆಗಿ ಬಿಡಿ, ಸರಿ ಹೋಗ್ತಾಳೆ. ನಾನು ಅದನ್ನೇ ಹೇಳ್ತಿದ್ದೆ ಅಮ್ಮ ಇಷ್ಟೊತ್ತು. ಹಾಗಾದ್ರೆ ನಾನು ಮನೆ ಎಲ್ಲ ಸುತ್ತಾಕೊಂಡಲ್ಲ? ಬೈ ಆಲ್ ಮೀನ್ಸ್. ಕಪಿಲ್, ನಿನ್ನ ಪ್ರಾಯದ ಹುಡುಗರು ಈ ಪಾರ್ಟಿ ಅನ್ನೋ ಹೆಸರಲ್ಲಿ ಮೋಜು ಮಸ್ತಿ ಮಾಡೋದನ್ನ ನಾನು ನೋಡಿದ್ದೀನಿ. ಆದ್ರೆ ನಿಂತರ ಯಾರೂ ಇಲ್ಲಪ್ಪ. ಈಗ ದಿನ ಪೂರ್ತಿ ಕುಡಿತಾ ಬಿದ್ದಿದ್ರೆ ನಿನ್ನ ಆರೋಗ್ಯದ ಗತಿ ಏನು? ಏಯ್, ಅದನ್ನ ಕಟ್ಕೊಂಡು ನಿನಗೇನಾಗ್ಬೇಕು ಮುದಿಯಾ? ನಾನಿನ್ನ ಅಪ್ಪ ಕಣೋ. ನಾನಲ್ದೆ ನಿನ್ ಬಗ್ಗೆ ಇನ್ಯಾರು ಅಕ್ಕರೆ ತೋರಿಸ್ತಾರೆ? ಕಪಿಲ್, ಅಕ್ರೆ ಕಪಿಲ್, ಅಕ್ರೆ ನನಗೆ ಬೇಕಾಗಿಲ್ಲ. ಕಪಿಲ್, ಕಪಿಲ್, ನನಗೆ ಅಕ್ರೆ ಬೇಕಾಗಿಲ್ಲ. ಕಪಿಲ್, ನನಗಪ್ಪ ಅನ್ನಿಸ್ಕೊಂಡು ಏನ್ ಕಿಸ್ತಿದೀಯ ನೀನ್ ಇಲ್ಲಿವರೆಗೂ? ಬಂದ್ಬಿಟ್ಟು ಅನೀತಿ ಪಾಠ ಹೇಳಕ್ಕೆ. ಏಯ್, ನಿನಗ್ ಮಗನಾಗ ಹುಟ್ಟೋ ಬದಲು ನಾಯಿ ಮರಿಯಾಗಿ ಹುಟ್ಟಿದಿದ್ರೆ 4 ಕಡೆ ಊಟ ಮಾಡ್ಕೊಂಡು ನೆಮ್ಮದಿಯಾಗಿತ್ತು. ಆದ್ರೆ ಇಲ್ಲಿ ಅದ್ರಕ್ಕಿಂತ ಕಡೆ ಮಾಡ್ಬಿಟ್ಟಿದ್ಯಾ ನನ್ನನ್ನ. ಚಿಕ್ಕಪ್ಪ, ಏನಾಯ್ತು? ಯಾಕೆ ಹಾರಾಡ್ತಾ ಇದ್ದಾನೆ? ಇದು ಅಪ್ಪ ಮಗನ್ ಮ್ಯಾಟ್ರು. ನಾವು ಬಗೆಹರಿಸ್ಕೊಂತೀವಿ. ಮಧ್ಯದಲ್ಲಿ ನಾನು ಇದ್ದೀನಿ ಅಂತ ನೀನ್ ಯಾಕೆ ಬರ್ತಿದ್ಯಾ? ಪ್ರೈವಸಿ ಅನ್ನೋದೇ ಇಲ್ಲ ಈ ದರಿದ್ರದು. ಮಾವ, ಯಾಕೋ ಏನೇನೋ ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾನೆ? ಅವನಿಗೆ ಸಂಸ್ಕಾರ ಅನ್ನೋದೇ ಇಲ್ಲ ಅಕ್ಕ. ಕಲ್ಚರ್ಲೆಸ್ ಬ್ರೂಟ್. ನಿಧಿ, ಹಾಗೆಲ್ಲ ಮಾತಾಡಬಾರ್ದು. ಚಿಕ್ಕಪ್ಪ, ಅವನ್ ಸಮಸ್ಯೆ ಏನಂತೆ? ಏನಂತ ಹೇಳಿ ಸಂಜೀವ, ಬಾಯಿ ಬಿಟ್ರೆ ಬಣ್ಣಗೇಡು ಅಂತಾರಲ್ಲ, ಹಾಗಾಗಿದೆ ನನ್ನ ಪರಿಸ್ಥಿತಿ. ಮಾವ, ನಾವ್ಯಾರು? ಹೊರಗ್ನವ್ರ? ನಿಮ್ ಮಗ ಸೊಸೆ, ನಮ್ ಹತ್ರ ನಿಮ್ ಕಷ್ಟ ಹೇಳ್ಕೊಳ್ಳೋದಕ್ಕೇನು? 24 ಗಂಟೆ ಕುಡಿತಾ ಬಿದ್ದಿರ್ತಾನೆ ಅವನು. ಹೀಗೆಲ್ಲ ಇರ್ಬೇಡ್ವೋ. ಜೀವನದಲ್ಲಿ ಎತ್ತರಕ್ಕೆ ಬೆಳೆಯಕ್ ನೋಡುವಂತ ಬುದ್ಧಿ ಹೇಳಿದ್ರೆ ಆಸ್ತಿ ಮಾಡಿಲ್ಲ, ಹಣ ಮಾಡಿಲ್ಲ ಅಂತ ಆಳ್ಸಿ ಮಾತಾಡ್ತಾನೆ. ಅಪ್ಪ ಅನ್ನೋದನ್ನು ನೋಡ್ದೆ, ಬುದ್ಧಿಯ ಬುಡ್ಡ ಚಟ್ಟ ಹೊತ್ತನು ಅಂತ ಬಾಯಿಗೆ ಬಂದಲ್ಲ ಮಾತಾಡ್ತಾನೆ. ಹೇಗಾದ್ರೂ ಮಾಡಿ ಅವನ ಸರಿ ದಾರಿ ತರಬೇಕು ಅಂತ ಪ್ರಯತ್ನ ಪಟ್ರೆ ಅವನು ಬೆಳ್ಳಿ ಹೊಡಿತಾನೆ. ಸ್ವಲ್ಪ ಕೆಲಸ ಇದೆ. ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್. ಚಿಕ್ಕಪ್ಪ, ಕಪಿಲ್ ನಿಮ್ಮನ್ನ ಬೆಲ್ಟಲ್ಲಿ ಹೊಡೆದ್ನ?
ಏನ್ ಜೀವ ಇದು? ದೇವ್ರ ಸಮಾನರಾದ ಅಪ್ಪನ್ನ ಬೆಲ್ಟ್ ಅಲ್ಲಿ. ನೀವು ತುಂಬಾ ಲೂಸ್ ಬಿಟ್ಟಂಗಿದೆ ಅವನನ್ನ, ಅದು ಈ ಮಟ್ಟಕ್ಕೆ. ಇಂಥವ್ರು ಸರಿಯಾಗಿ ಪನಿಷ್ಮೆಂಟ್ ಕೊಡ್ಬೇಕು ಬಾಲಣ್ಣ. ಕಪಿಲ್ ಕೆಟ್ಟೋನಲ್ಲಮ್ಮ, ಒಳ್ಳೆ. ಈ ಕುಡಿತದ ಚಟ ಇದೆಯಲ್ಲ, ಅದರಿಂದ ಅವನು ಹೀಗಾಗಿದ್ದಾನಷ್ಟೇ. ಯಾವ ಕಲ್ತ್ಕೊಂಡೋ ಇದನ್ನ? ಅವನ್ನ ಈ ಚಟದಿಂದ ಬಿಡ್ಸಕ್ ನಂಗೆ ಹಾಗೇ ಇಲ್ಲ. ಅದರಿಂದ ಅವನು ದೂರ ಆದ್ರೆ ಸಂಜೀವ, ಖಂಡಿತ ಅವನ್ ಸರಿ ದಾರಿಗೆ ಬಂದೇ ಬರ್ತಾನೆ. ಹಾ, ಬರ್ಸೋಣ. ಏ ಕಪ್ಪು, ನೋಡ್ಕೊಂಡ್ ಬರೋದಲ್ವೇನೋ? ಅದು ಬಿಡೋಣ. ಅದಿರ್ಲಿ, ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿದ್ಯಾ? ನಾನ್ ಕುಡಿದ್ರೆ ನಮ್ಮ ಅಪ್ಪಂಗೆ ಯಾಕಣ ಬರ್ನಿಂಗು? ಬಂದು ಬಂದು ಅಡ್ವೈಸ್ ಮಾಡ್ತಾನೆ ಇರ್ತಾನೆ. ಅವನನ್ನ ಕಂಡ್ರೆ ಹಿಂಗೆ BP ಕುದಿಯತ್ತೆ ನನ್ಗೆ. ನಿಮ್ಮಪ್ಪ 10 ರೂಪಾಯಿ ಆಸ್ತಿನೂ ಮಾಡ್ದೆ ನಿನ್ನನ್ನ ಬೀದಿಗೆ ಬಿಟ್ಟ. ನಮ್ಮಪ್ಪ ಕೋಟಿಗಟ್ಲೆ ಆಸ್ತಿ ಮಾಡಿಟ್ಟು ನನ್ನನ್ನು ಬೀದಿಗೆ ಬಿಟ್ಟ. ಒಟ್ನಲ್ಲಿ ಇಬ್ರು ಬೆಗ್ಗರ್ಸ್ ತರ ಆಗೋಗಿದೀವಿ ಕಪ್ಪು. ನಮ್ ಹೊಟ್ಟೆಲ್ಲಿ ಉರಿತಾ ಇರೋ ಈ ಬೆಂಕಿನ ಕುಡ್ದೆ ಆರಿಸ್ಬೇಕು ನಾವು. ಕುಡಿ. ಆಗ ಮನೇಲಿ ಬಾರನ್ನೇ ಇಟ್ಟಿದಾರಲ್ಲ ಅವರು. ದಿನ ರಾತ್ರಿ ಆದ್ರೆ ಕುಡಿಯೋರನ್ನ ನಾನು ನೋಡಿದೀನಿ, ಆದ್ರೆ ಈ ರೇಂಜಿಗೆ ಅಡಿಕ್ಷನ್ ಅಲ್ವಾ? ಸೋ ಬ್ಯಾಡ್. ಜೀವ, ಈ ಕಪಿಲ್ಗೆ ಕುಡಿಯೋ ಚಟನ ಹೇಗಾದ್ರೂ ಮಾಡಿ ಬಿಡಿಸ್ಬೇಕು. ಇದಿದ್ರೆ ತಾನೇ ಅವ್ನು ಕುಡಿಯೋದು. ಇವೇ ಇಲ್ಲದೆ ಇದ್ರೆ ಇಲ್ಲಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಹೊರಗಡೆ ಹೋಗಿ ಕುಡಿತಾನೆ ಅಷ್ಟೇ. ಕಡೆ ಪಕ್ಷ ಮನೆಯಾದ್ರೂ ಕ್ಲೀನ್ ಆಗಿರುತ್ತಾ? ಕರೆಕ್ಟ್. ತಂದೆ ರೂಮು ಅನ್ನುವಾಗ ಮಿತಿ ಇಲ್ದೆ ಮತ್ತೆ ತಿರ್ಗೋವರೆಗೂ ಕುಡಿಬೋದು. ಅದೇ ಹೊರಗಾದ್ರೆ ಎಲ್ ಪ್ರಜ್ಞೆ ತಪ್ಪು ಬಿದ್ಬಿಡ್ತೀನೋ ಅನ್ನೋ ಕಾನ್ಶಿಯಸ್ನೆಸ್ ಅಲ್ಲಿ ಇರ್ತಾರೆ. ಆವಾಗ ಸ್ವಲ್ಪ ಲಿಮಿಟ್ ಅಲ್ಲಿ ಕುಡಿತಾರೆ. ಲಾಜಿಕ್ಕೆ ಪೂರ್ತಿಯಾಗಿ ನಿಲ್ಸೋದಕ್ ಆಗದೆ ಇದ್ರು ಅಟ್ಲೀಸ್ಟ್ ಕ್ವಾಂಟಿಟಿನ ಕಡಿಮೆ ಮಾಡಬಹುದು. ಹಾಗಾದ್ರೆ ಈ ಬಾಟ್ಲ್ಗಳನ್ನ ಎಲ್ಲಾದ್ರೂ ಬಚ್ಚಿಡೋಣವಾ? ಕಾಣ್ಲಿಲ್ಲ ಅಂದ್ರೆ ಹೊಸ್ತಾಗ್ ತಗೊಂಬಂದು ಕುಡಿತಾನೆ. ಅದಾಗಬಾರ್ದು ಅಂದ್ರೆ ಅವನಿಗೆ ನಾವು ಒಂದು ಸ್ಟ್ರಾಂಗ್ ಮೆಸೇಜ್ನ ಪಾಸ್ ಮಾಡಬೇಕು, ಮನೇಲಿ ಕುಡಿಯಂಗಿಲ್ಲ ಅಂತ. ಅವನು ಯಾರ ಮಾತನ್ನು ಕೇಳಲ್ಲ ಸಂಜೀವ. ಹೌದಾ ಚಿಕ್ಕಪ್ಪ? ಹಾಗಿದ್ರೆ ಟೆಸ್ಟ್ ಮಾಡಿ ನೋಡೋಣ. ಚಿಕ್ಕಪ್ಪ, ಕಂಟ್ರೋಲ್ ಇಲ್ಲದೆ ಕಪಿಲ್ ಕುಡಿಯೋದು ನೋಡುವಾಗ ನಿಮಗೇನನ್ಸುತ್ತೆ? ಹಾಕುತ್ತೆ. ಅವನ ಕೈಯಿಂದ ಬಾಟ್ಲಿ ಕಿತ್ಕೊಂಡು ನೆಲಕ್ಕೆ ಬಿಸಾಕ್ಬೇಕು ಅಂತ ಅನ್ಸುತ್ತೆ. ಬಾಟ್ಲ್ ಕೈಯಲ್ಲಿ ಇದೆಯಲ್ಲ, ಬಿಸಾಕಿ. ಕಪ್ಪು, ಏನದ್ ಸೌಂಡು? ಏನೋ ಬಾಟ್ಲ್ ಹೊಡೆದಿರೋ ಸೌಂಡು. ಏನೋ ಪದೇ ಪದೇ ಅದೇ ಸೌಂಡ್ ಬರ್ತಿದೆ. ನಿನ್ ರೂಮಿಂದ ಏನಾದ್ರು? ಬಾಣ ನೋಡೋಣ. ಅಯ್ಯೋ 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 ಅಯ್ಯೋ! ಇದ್ರ ಬೆಲೆ ಗೊತ್ತಿಲ್ಲ ನಿನ್ಗೆ? ನಿನಗೆ ನಿನ್ನ ಜೀವದ ಬೆಲೆ, ಜೀವನದ ಬೆಲೆ ಗೊತ್ತಾ? ಈ ಲೆವೆಲ್ ಕುಡಿದ್ರೆ ಏನಾಗ್ಬೇಕು ನೀನು? ಇಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್. ಇನ್ನೊಬ್ರು ರೂಮಿಗೆ ವಿತೌಟ್ ಪರ್ಮಿಷನ್ ಬರೋದು ದೊಡ್ಡ ಕ್ರೈಮು.
ಅದು ಅವ್ರ ಬಿಲಾಂಗಿಂಗ್ಸ್ ಎಲ್ಲ ಈ ರೀತಿ ಹಾಳು ಮಾಡೋದು ಇನ್ನೂ ದೊಡ್ಡ ಕ್ರೈಮು. ಮನೆ ಇರೋದು ನೆಮ್ಮದಿಯಾಗಿ ವಾಸ ಮಾಡೋದಕ್ಕೆ, ಅದನ್ನ ಬಾರ್ ಮಾಡ್ಕೊಳ್ಳೋದು ಕ್ರೈಮು. ಪ್ರಶ್ನೆ ಮಾಡಿದಾಗ ಅಂಥವ್ರ ಮೇಲೆ ಕೈ ಮಾಡೋದು ಬಿಗ್ಗರ್ ಕ್ರೈಮ್. ನಮ್ ಇಷ್ಟ ಕಣೋ, ನಾನು ಎಲ್ ಬೇಕಾದ್ರೂ ಕುಡಿತೀನಿ, ಅದನ್ನ ಕೇಳಕ್ಕೆ ನೀನ್ ಯಾವನೋ? ಈ ಮನೆ ಓನರ್. ನೀವು ಇಲ್ಲಿ ಸಹವಾಸಿಗಳು. ಸಹವಾಸದಿಂದ ದೂರ ಇರಿ, ಆಗ ಯಾರಿಗೂ ಯಾವ ಆಕ್ಷೇಪಣೆನೂ ಇರಲ್ಲ. ಇನ್ಮೇಲೆ ಈ ಮನೇಲಿ ಒಂದು ಬಾಟ್ಲ್ ಕೂಡ ಕಾಣಂಗಿಲ್ಲ. ಕಂಡ್ರೆ ಈ ಬಾಟ್ಲ್ನ ನೆಲದ ಮೇಲಲ್ಲ, ತಲೆ ಮೇಲೆ ಹೊಡಿತೀನಿ. ಟ್ರೈ ಮಾಡ್ತೀಯೇನೋ? ಸಂಜೀವ, ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್. ನಾವು ಅದನ್ನೇ ಕಣಪ್ಪ ಹೇಳ್ತಾ ಇರೋದು. ನಿಮಗೆ ನೀವೇ ಒಂದು ಲಿಮಿಟ್ಸ್ನ ಹಾಕೊಂಬಿಡಿ, ಆಗ ನಾವ್ಯಾಕೆ ಒಂದು ಕ್ರಾಸ್ ಮಾಡ್ತೀವಿ? ಎಲ್ಲ ಈ ಮುದಿಯ ಮಾಡಿ ಅವ್ರ ಕಿರಿಕಾಣ. ಇವನ್ಗೆರಡು ಬಿಟ್ರೆ ಏಯ್, ನನ್ ಎದುರಿಗೆ ನನ್ ಮಾವನ್ ಮೇಲೆ ಏನಾದ್ರು ಕೈ ಮಾಡಿದ್ರೆ ಕೈ ಇರಲ್ಲ ಅಷ್ಟೇ. ಬೈ ಚಾನ್ಸ್, ಬೈ ಮಿಸ್ಟೇಕ್ ಆಗಿ ಡ್ಯಾಡ್ ಬಗ್ಗೆ ಏನಾದ್ರೂ ತಪ್ಪಾಗಿ ಮಾತಾಡಿದ್ರೇನೆ ನಮ್ಮಮ್ಮ ಪನಿಷ್ಮೆಂಟ್ ಕೊಡ್ತಾರೆ. ಇಲ್ಲಿ ನೋಡಿದ್ರೆ ಇಲ್ಲೂ ಸಿಗುತ್ತೆ ಪನಿಷ್ಮೆಂಟ್. ಕರೆಕ್ಟೇ ಅಲ್ವಾ? ಕೆಮ್ಮಿದ್ರೆ ಸೀನಿದ್ರೆ ಈ ಮನೆ ಏನು ಗೊತ್ತಾ, ಈ ಮನೆ ರೂಲ್ಸ್ ಏನು ಗೊತ್ತಾ ಅಂತ ಶಿಕ್ಷೆ ಕೊಡಕ್ ಬರ್ತಾರಲ್ಲ. ಅಂಥದ್ರಲ್ಲಿ ಈಗ ಅಪ್ಪನ ಮೇಲೆ ಕೈ ಮಾಡ್ರಿ ಇವನ್ನ ಸುಮ್ಮನೆ ಬಿಟ್ರೆ ನಾವು ಪ್ರಪಂಚಕ್ಕೆ ತಪ್ಪು ಸಂದೇಶ ಕೊಟ್ಟಂಗಾಗಲ್ವಾ? ಖಂಡಿತ ತಪ್ಪು ಸಂದೇಶನೇ. ನಾವು ಇದನ್ನ ಅಲೋ ಮಾಡಕ್ಕಾಗತ್ತಾ? ಸಾಧ್ಯನೇ ಇಲ್ಲ ಜೀವ. ತಕ್ಷಣ ಮೀಟಿಂಗ್ ಕರೀಲೇಬೇಕು. ಹಾಗಾದ್ರೆ ನನ್ ಮಗ ಕಪಿಲ್ಗೆ ಶಿಕ್ಷೆ ಆಗ್ಬೇಕಾ? ಹೌದು ಅತ್ತೆ, ನಿಮ್ ಮಗ ಕಪಿಲ್ಗೆ ಶಿಕ್ಷೆ ಆಗ್ಬೇಕು. ಅಂತ ತಪ್ಪು ಅವನೇನ್ ಮಾಡಿದಾನೆ? ಅವನು ನೆನ್ನೆ ಮೊನ್ನೆಯಿಂದ ಕುಡಿತಾ ಇಲ್ಲ, ಬಹಳ ವರ್ಷಗಳಿಂದಾನೆ ಅವನ್ಗೆ ಈ ಚಟ ಇದೆ. ಯಾವುದೇ ಚಟನ ಇದ್ದಕ್ಕಿದ್ದಾಗೆ ನಿಲ್ಲಿಸ್ಬಿಟ್ರೆ ಆ ಮನುಷ್ಯ ಮಾನಸಿಕವಾಗಿ ಕುಗ್ಗ್ ಹೋಗ್ತಾನೆ. ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಬಿಡಿಸ್ಬೇಕು ಅಂತ ಡಾಕ್ಟ್ರೇ ಹೇಳ್ತಾರೆ. ಈ ಮೀಟಿಂಗ್ ಕರೆದಿರೋದು ಇವನು ಕುಡಿತಾನೆ ಅನ್ನೋ ಕಾರಣಕ್ಕೆ ಮಾತ್ರ ಅಲ್ಲ. ಮತ್ತೆ ನಮ್ ಮಾವನವ್ರನ್ನ, ಅದೇ ನಿಮ್ ಯಜಮಾನ್ರನ್ನ ಇವನು ಬೆಲ್ಟ್ ತಗೊಂಡ್ ಹೊಡಿತಾನಂತಲ್ಲ. ಅಪ್ಪನ ಜೊತೆ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಅದನ್ನ ಡಿಸ್ಕಸ್ ಮಾಡ್ಬೇಕು, ಆ ಇಶ್ಯೂಸ್ ನ ಸಾಲ್ವ್ ಮಾಡ್ಕೊಬೇಕು. ಅದನ್ ಬಿಟ್ಟು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾರಾ? ಎಲ್ಲ ಗೊತ್ತಿದ್ದು ನೀವ್ ಹೇಗ್ ಸುಮ್ಮನೆ ಇದ್ರಿ? ಹಾಗೆ ನೋಡಿದ್ರೆ ನಿಮಗೂ ಶಿಕ್ಷೆ ಆಗ್ಬೇಕು. ಹಾ ಅಂದ್ರೆ ಹೂ ಅಂದ್ರೆ ರೂಲ್ಸು ರೆಗ್ಯುಲೇಷನ್ಸು ಮಣ್ಣು ಮಸಿ ಅಂತ ಮೀಟಿಂಗಿಗೆ ಓಡೋಡ್ ಬರೋ ನೀವು ನಿಮ್ ಯಜಮಾನ್ರ ಮೇಲೆ ಇವ್ನ ಅಷ್ಟೊಂದು ದೌರ್ಜನ್ಯ ಮಾಡ್ತಾ ಇದ್ರು, ಯಾಕೆ ಸುಮ್ನೆ ಇದ್ರಿ? ತಪ್ಪು ಮಾಡ್ತಾ ಇದ್ರಂತ ಗೊತ್ತಿದ್ರು ಧ್ವನಿ ಎತ್ತದೆ ಮುಚ್ಚಿಡೋದು ಅದಕ್ಕಿಂತ ದೊಡ್ಡ ಕ್ರಿಮಿನಲ್ ಅಪರಾಧ. ಬಿಟ್ರೆ ಎಲ್ಲರೂ ಸೇರ್ಕೊಂಡು ನನ್ನನ್ನೇ ಜೈಲಿಗೆ ಕಳ್ಸ್ಬಿಡೋ ಹಂಗ್ ಕಾಣ್ತಿದ್ದೀರಲ್ಲ. ನೀವ್ ಅದೇನ್ ಶಿಕ್ಷೆ ಕೊಡ್ತಿರೋ ಕೊಡಿ, ಇವನ್ಗೆ ಪರವಾಗಿಲ್ಲ. ಏನ್ ಚಿಕ್ಕಮ್ಮ ನೀವು? ಅಪ್ಪ ಮಗ ಅಂದ್ರೆ 100 ವಿಷಯ ಇರುತ್ತೆ ಮಾತಾಡೋದಕ್ಕೆ, ಫೈಟ್ ಮಾಡೋದಕ್ಕೆ. ಅದು ಅವರು ಪರ್ಸನಲ್ ಸ್ಪೇಸು, ಅದನ್ನ ಯಾರು ಕ್ವೆಶನ್ ಮಾಡೋ ಹಾಗಿಲ್ಲ. ಪರ್ಸನಲ್ ಸ್ಪೇಸ್ ಯಾರು ಕ್ವಶನ್ ಮಾಡೋ ಹಾಗಿಲ್ವಾ? ಎಕ್ಸಾಕ್ಟ್ಲಿ, ಅದೇ ನನ್ನ ಪಾಯಿಂಟು.
ಇನ್ನೊಬ್ರು ಪರ್ಸನಲ್ ವಿಷಯದಲ್ಲಿ ಯಾರಿಗೂ ತಲೆ ಹಾಕೋ ರೈಟ್ಸ್ ಇಲ್ಲ. ಮತ್ತ್ಯಾಕೆ ರಚ್ಚು ಶೂಟಿಂಗ್ ಹೋಗಿದ್ದಕ್ಕೆ ಶಿಕ್ಷೆ ಕೊಟ್ರಿ? ಅದು ಅವ್ರದ್ದು ಪರ್ಸನಲ್ ಸ್ಪೇಸ್ ಅಲ್ವೇನೋ ಅಪ್ಪಯ್ಯ? ಅವಾಗೆಲ್ಲೋಗಿತ್ತು ಈ ನೀತಿ ರಿವಾಜು ಮಾನವೀಯತೆ ಹಕ್ಕು ಎಲ್ಲ? ಸಾಕು. ರಚನಾ ಶೂಟಿಂಗ್ ಹೋಗೋದಕ್ಕೂ ಇದಕ್ಕೂ ಹೋಲಿಕೆ ಮಾಡಬೇಡಿ. ನಮ್ಮನೆ ಹೆಣ್ಮಗಳು 4 ಜನದ ಮುಂದೆ ಕುಣಿದು ಕುಪ್ಪಳಿಸೋದ್ರಿಂದ ಮನೆ ಮಾನ ಮರ್ಯಾದೆ ಬೀದಿಗೆ ಬರುತ್ತೆ ಅಂತ ಪನಿಷ್ಮೆಂಟ್ ಕೊಟ್ಟಿದ್ದು. ಓ, ಕುಣದು ಕುಪ್ಪಳಿಸಿದ್ರೆ ಮರ್ಯಾದೆ ಹೋಗುತ್ತೆ. ನಮ್ಮ ಮನೆಯಲ್ಲಿ ನಮ್ಮ ಮಗ ಅಪ್ಪನ್ನ ಹೊಡಿತಾನೆ ಅಂತ ಹೇಳ್ಕೊಳ್ಳೋದು ಹೆಮ್ಮೆ ಪಡೋ ವಿಚಾರ. ಕುಟುಂಬ ಗೌರವಕ್ಕೆ ಕಳಸ ತಂದು ಕೊಡುತ್ತಾ? ಕಪಿಲ್, ನೀನ್ ಚಿಕ್ಕಪ್ಪನ ಕಾಲಿಗೆ ಬಿದ್ದು ಕ್ಷಮೆ ಕೇಳು, ನಾವೆಲ್ಲ ಬಿಟ್ಬಿಡ್ತೀವಿ. ಅದ್ ಹೇಗ್ ಬಿಟ್ಬಿಡಕ್ಕಾಗುತ್ತೆ ದೇವಿ? ನಾವ್ ಸಾರಿ ಕೇಳ್ದಾಗ ಅಪ್ಲೈ ಆಗದೆ ಇರೋ ರೂಲ್ಸು ಇವ್ನಿಗ್ ಮಾತ್ರ ಅಪ್ಲೈ ಆಗಲ್ವಾ? ಬಿಡ್ರಪ್ಪ, ಏನೋ ಆಗೋದು ಆಗೋಯ್ತು, ಎಲ್ಲ ಇಲ್ಲಿಗೆ ಬಿಟ್ಬಿಡಿ. ಚಿಕ್ಕಪ್ಪ, ನೀವು ನನಗೆ ತಂದೆ ಸಮಾನ. ಯಾರಾದ್ರೂ ನಿಮ್ಮನ್ನ ಬಯೋದು ಸಹಿಸ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಹೊಡಿತಾನೆ ಅಂದ್ರೆ ಇವನ್ಗೆ ಶಿಕ್ಷೆ ಆಗ್ಲೇಬೇಕು. ಏನು ಅನ್ನೋದನ್ನ ಮಾತ್ರ ಹೇಳಿ. ನಾನ್ ಹೇಳ್ತೀನಿ. ತಾತುನ ಚಿಕ್ಕಪ್ಪ ಹೊಡೆದು ಬೈದು ಹರ್ಟ್ ಮಾಡಿದ್ರಿಂದ ಒಂದ್ ದಿವಸ ಪೂರ್ತಿ ತಾತನ್ ಸೇವೆ ಮಾಡ್ಬೇಕು ಚಿಕ್ಕಪ್ಪ. ಎಕ್ಸಲೆಂಟ್ ಪನಿಷ್ಮೆಂಟ್ ಕೃಷ್ಣ, ಐ ಅಗ್ರಿ. ನನಗೂ ಒಪ್ಪಿಗೆ ಇದೆ. ನಾವೇ ಶಿಕ್ಷೆನ ಜಾರಿ ಮಾಡ್ತೀವಿ, ನಾವೇ ಸೂಪರ್ವೈಸ್ ಮಾಡ್ತೀವಿ. ಕರೆಕ್ಟ್. ಇದನ್ನ ನಾನು ಒಪ್ತೀನಿ. ನಾನು ಕೂಡ ಒಪ್ತೀನಿ. ಈ ಶಿಕ್ಷೆ ನಿಮಗೆಲ್ಲ ಓಕೆ ಆದ್ರೆ ನಮಗೂ ಓಕೆ. ಏನ್ ರಾಣ? ಸೇವೆನಾ? ನನ್ಗೂ ಓಕೆ. ಅಣ್ಣ, ಸೇವೆ ಅಂದ್ರೆ ನಿನ್ನಿಂದ ಏನ್ ಮಾಡಿಸ್ಬಿಡ್ತಾರೋ ಕಪ್ಪು. ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ಗ್ಲಾಸ್ ಜ್ಯೂಸು ಅಥವಾ ಒಂದು ಕಾಫಿ ತಗೊಂಬ ಅಂತ ಹೇಳ್ತಾರೆ. ಸುಮ್ಮನೆ ಇವ್ರ ಬಾಯಿಗಳಿಗೆ ಬೀಳೋದಕ್ಕಿಂತ ಅದು ಓಕೆ ಅಲ್ವೇನೋ ಕಪ್ಪು? ಸರಿ ಅಣ್ಣ. ನನಗೆ ಶಿಕ್ಷೆ ಓಕೆ. ಗುಡ್, ಬಟ್ ಆನ್ ಒನ್ ಕಂಡೀಷನ್. ನಾವ್ ಏನ್ ಹೇಳ್ತೀವೋ ಅದಕ್ಕೆ ಯಾಕೆ ಏನು ಎತ್ತ ಅಂತ ಕ್ವೆಶ್ಚನ್ ಮಾಡ್ದೆ ಮಾವನವರು ಅದನ್ನ ಮಾಡ್ಬೇಕು. ಸರಿ ಅಮ್ಮ ರಚನಾ, ಹಾಗೆ ಆಗ್ಲಿ. ಮುದಿಯಾ, ತಗೋ ಕಾಫಿನ. ಏನಂದ್ರೆ ಅದು ಮುದಿಯ, ಅದು ನಮ್ ಚಿಕ್ಕಪ್ಪನ. ಚಿಕ್ಕಪ್ಪ, ಹಂಗೆ ತೆಗ್ದೆ ಕೆನ್ನೆಗ್ ಬೀಸಿ ಅವನಿಗೆ ಭಯ ಇದೆ. ಅದು ಅವನಿಗೆ ಹಾಗೆ ಕರೆದು ಅಭ್ಯಾಸ ಆಗ್ಬಿಟ್ಟಿದೆ. ಹೌದು, ಸಡನ್ ಆಗಿ ಅಭ್ಯಾಸ ಬಿಟ್ಟು ಹೋಗೋದಿಲ್ಲ, ಒಂದಷ್ಟು ದಿನ ಹಿಡಿಯುತ್ತೆ. ರಪ್ ಅಂತ ಒಂದ್ ಏಟ್ ಬಿದ್ರೆ ಅಭ್ಯಾಸ ತಾನಾಗೆ ಹೋಗುತ್ತೆ. ನೀವು ಬೀಸಿ ಮಾವ, ಒಂದಲ್ಲ 2.
ಏಯ್ ನಿನಗೂ ಇದಕ್ಕೂ ಸಂಬಂಧ ಇಲ್ಲ, ಸೈಲೆಂಟಾಗಿ ಕೂತ್ಕೊ ನೀನು. ಇವ್ರ ತಮ್ಮ ನೀನ್ ಈ ಮನೆ ಮೆಂಬರ್ ಅಂದ್ಮೇಲೆ ನನ್ ತಂಗಿ ಆಗಿರೋ ಅವಳು ಆಟೋಮ್ಯಾಟಿಕ್ ಆಗಿ ಈ ಮನೆ ಮೆಂಬರೇ. 100%. ಚಿಕ್ಕಪ್ಪ, ನಿಮ್ಮ ಉದಾರವಾದ ಕೈಯಿಂದ ರಪ್ ಅಂತ ಅವನ ಕೆನ್ನೆ ಮೇಲೆ ಒಂದು ಪ್ರಿಂಟ್ ಹಾಕ್ಬಿಡಿ. ನಾವ್ ಹೇಳ್ದಂಗ್ ಕೇಳ್ಬೇಕು ಅನ್ನೋದ್ ರೂಲು. ನೀವ್ ಹಾಗ್ ಮಾಡ್ಲಿಲ್ಲ ಅಂದ್ರೆ ಆ ಕೆಲ್ಸನ ನಾವ್ ಮಾಡ್ಬೇಕಾಗತ್ತೆ. ರೀ, ಇವ್ರು 5 ಜನ 2 ಏಟು ಅಂದ್ರೆ 10 ಏಟ್ ಬೀಳುತ್ತೆ. ಅದ್ರ ಬದಲು ನೀವೇ 1-2 ಏಟ್ ಹಾಕಿ ಅವನ್ಗೆ. ಇಡೋ. ಕಪಿಲ್, ಕಾಫಿನ ಈಗ ಕೊಡು. ಅಪ್ಪ